ದುಡ್ಡು ಕಾಸು ಹೇಗೆ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ, ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಕಾಲಭೈರವೇಶ್ವರಾಯ ನಮಃ ಅಂತೇಳಿ ಮೂರು ಮೆಣಸಿನಕಾಯಿ ಹೋಮ ಮಾಡಿ. ಎಲ್ಲ ನಮ್ದು ಇದೆ ಸರ್, ಎಲ್ಲ ಒಳ್ಳೆಯದಾಗಿದೆ, ಚೆನ್ನಾಗಿದೆ ಸರ್. ಕೆಲಸದಲ್ಲಿ ಮತ್ತೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ ಸರ್. ಪ್ರತಿಯೊಂದು ನನಗೆ ಒಳ್ಳೆಯದೇ ಆಗ್ತಾಯಿದೆ. ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ. ಸೊ ನನ್ನ ಮಕ್ಕಳಿಗೆ ಎಲ್ಲ ಒಳ್ಳೆ ಎಜುಕೇಷನ್ ಸಿಗ್ತಾಯಿದೆ. ಸ್ನೇಹಿತರೆ ನಮಸ್ತೆ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ನೀವು ಈಗ ನೋಡ್ತಾ ಇರ್ಬೋದು ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳ್ಬಿಟ್ಟು ಇದಿರೋದು ಬಂದ್ಬಿಟ್ಟು ಬಿಡದಿ ಹತ್ರ. ಇದು ತುಂಬ ವಿಶೇಷವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಎಲ್ಲ ಲಿಂಗಗಳಲ್ಲೂ ಏನು ಶಿವಲಿಂಗ ಏನಿರುತ್ತೆ ಅದೆಲ್ಲ ಕಪ್ಪರ್ ಇರುತ್ತೆ. ಬಟ್ ಇಲ್ಲಿ ಮಾತ್ರ ಏನಂದರೆ ರೆಡ್ ಅಂದರೆ ಕೆಂಪು ಕಲ್ಲಿನಿಂದ ಮಾಡುವಂಥ ಶಿವಲಿಂಗ ಇದೆ. ಇದೊಂದು ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದರೆ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ತುಂಬ ಭಕ್ತರು ಕೂಡ ಬರ್ತಾಯಿದ್ದಾರೆ. ನಾವು ಕೂಡ ಎಲ್ಲೋ ನೋಡಿದ್ವಿ, ಅಂದರೆ ಈ ರೀತಿ ಭಕ್ತರು ಬರ್ತಾಯಿದ್ದಾರೆ. ಭಕ್ತರ ಅಂದರೆ ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ಈಡೇರ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಬರೋಣ ನೋಡೋಣ ಯಾವ ರೀತಿ ಇರುತ್ತೆ, ನಮ್ಮ ವ್ಯೂವರ್ಸ್ ಆಗಿರ್ಬೋದು, ನಮ್ಮ ಯಾರೆಲ್ಲ ನೋಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳ್ಬಿಟ್ಟು ನಾನಿವತ್ತು ಈ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಬನ್ನಿ ಹೋಗೋಣ, ಭಕ್ತರನ್ನ ಮಾತಾಡ್ಸೋಣ. ಅದೇ ರೀತಿ ಏನೆಲ್ಲ ವಿಶೇಷತೆ ಇದೆ, ಅದೇ ರೀತಿ ಎಷ್ಟು ಪವರ್ಫುಲ್ ಆದಂತಹ ಒಂದು ದೇವಸ್ಥಾನ ಅಂತೇಳ್ಬಿಟ್ಟು ನೋಡೋಣ. ಬನ್ನಿ ಒಳಗಡೆ ಹೋಗೋಣ, ಅಲ್ಲಿ ಮಾತಾಡೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಎಷ್ಟು ದಿನದಿಂದ ಬರ್ತಾ ಇದ್ದಾರೆ ದೇವಸ್ಥಾನ? ಸರ್ ಸುಮಾರು ಒಂದು 2-3 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿ. ಹಾಂ ಸರ್. ಓಕೆ ಮೇಡಮ್, ಏನು ಅನಿಸ್ತಾ ಇದೆ ನಿಮಗೆ ಮೊದಲು ಇದ್ದಂಥ ಪರಿಸ್ಥಿತಿಗೂ ಈಗ ಏನು ನಿಮಗೆ? ಇವಾಗ ಚೆನ್ನಾಗಿದೆ ಸರ್, ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ, ಚೆನ್ನಾಗಿದೆ ಸರ್, ನೆಮ್ಮದಿ ಆಗಿದೆ, ಚೆನ್ನಾಗಿದೆ. ಏನು ಕಷ್ಟ ಅಂದ್ಕೊಂಡು ಬಂದ್ರಿ ಫಸ್ಟು? ಏನು ಬಂದ್ವಿ ಸರ್, ಇಲ್ಲಿ ದೇವಸ್ಥಾನ ಹೋದರೆ ಒಳ್ಳೇದಾಗುತ್ತೆ ಅಂತಂದರು. ಬಂದು ಇಲ್ಲಿ ಬಂದಮೇಲೆ ಎಲ್ಲ ಮನೆ ಕಡೆ ಎಲ್ಲ ಚೆನ್ನಾಗಾಗಿದೆ, ನೆಮ್ಮದಿ ಇದೆ ಸರ್. ಓಕೆ, ಅಂದರೆ ನಿಮ್ಮದು ವೈಯಕ್ತಿಕವಾಗಿ ನೆಮ್ಮದಿ ಇರಲಿಲ್ಲ ಮುಂಚೆ? ಹೌದು ಸರ್. ಅಂದರೆ ಮನೆಯಲ್ಲಿ ಪರಿಸ್ಥಿತಿಗಳು ಅದು ದುಡ್ಡು ಕಾಸದಲ್ಲ ಬೇರೆ ನಿಮಗೆ? ಹೌದು ಸರ್. ಇವಾಗೆಲ್ಲ ಪರಿಹಾರ ಆಯ್ತಾ? ಎಲ್ಲ ನೆಮ್ಮದಿ ಇದೆ ಸರ್, ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿದೆ ಸರ್. ಓಕೆ, ಕೆಲಸದಲ್ಲಿ ಮತ್ತೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮೇಡಮ್ ಏನು ಕೆಲಸ ಮಾಡ್ತೀರಾ ನೀವು? ಸರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಾಮನಗರ SP ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೂಪರ್ಡೆಂಟ್ ಆಗಿ. ಅಲ್ಲಿಂದ ಬರ್ತಾ ಇದ್ದೀನಿ, ಚೆನ್ನಾಗಿ ಇದೆ ಸರ್. ಆಫೀಸಲ್ಲೂ ನೆಮ್ಮದಿ ಇದೆ, ಮನೆಯಲ್ಲೂ ಕೂಡ ನೆಮ್ಮದಿ ಇದೆ. ಮುಂಚೆ ನಿಮ್ಗೆ ಎಲ್ಲ ಕಡೆ ಸ್ವಲ್ಪ ಕಿರಿಕಿರಿ ಇತ್ತಾ? ಮನೆಯಲ್ಲಾಗ್ಬೋದು, ಕೆಲಸದಲ್ಲಾಗ್ಬೋದು? ಕೆಲಸದಲ್ಲಿ ಏನಿಲ್ಲ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಇಲ್ಲಿ ಬಂದಮೇಲೆ ನೆಮ್ಮದಿ ಆಗಿದೆ. ನಿಮ್ಮ ಮನೆಯವರು ಏನು ಕೆಲಸ ಮಾಡಿದ್ರು? ಮನೆಯವರು ಪ್ರೈವೇಟಲ್ಲಿ ಕೆಲಸ ಮಾಡಿದ್ದಾರೆ. ಓಕೆ, ಮಕ್ಕಳು ಎಲ್ಲ? ಮಕ್ಕಳು 2 ಇದ್ದಾರೆ ಸರ್. ಅವರು ಎಜುಕೇಷನ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ ಸರ್. ಇಲ್ಲ ಅವ್ರನ್ನ ಕರ್ಕೊಂಡು ಬಂದಿದ್ದೆ, ಬಂದಮೇಲೆ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಪಾಸಿಟಿವ್ನೆಸ್ ಇದೆ ಸರ್, ಇದೆ ಪಾಸಿಟಿವ್ ಇದೆ. ಮುಂಚೆ ಬಂದಂತ ಮುಂಚೆ ನಿಮಗೆ ಇದ್ದಂತ ಮನಸ್ಥಿತಿಗೂ ಇಲ್ಲಿ ಬಂದ್ಮೇಲೆ ನಿಮಗೆ ಇರುವಂತ ಮನಸ್ಥಿತಿ? ಹೌದು ಸರ್, ಇಲ್ಲಿ ಬಂದಮೇಲೆ ತುಂಬ ಒಳ್ಳೇದಾಗಿದೆ, ಚೆನ್ನಾಗಿ ಇದೆ ಸರ್. ಓಕೆ, ನಿಮ್ಮ ಹೆಸರು ಮೇಡಮ್? ರೇಣುಕಾ ಅಂತ. ಓಕೆ, ಎಲ್ಲಿಂದ ಬರೋದು ನೀವು? ನಾನು ಬೆಂಗಳೂರಿಂದ ಬರ್ತೀನಿ ಸರ್, ವರ್ಕ್ ಮಾಡೋದು ರಾಮನಗರ ಸರ್. ಓಕೆ, ನೀವು ಬೆಂಗಳೂರಲ್ಲಿ ಎಲ್ಲಿ, ಯಾವ ಏರಿಯಾ? ಯಲಹಂಕದಲ್ಲಿ. ರೆಗ್ಯುಲರ್ ವಾರ ಬರ್ತೀರಾ? ಅದೇ ಸರ್, ಹುಣ್ಣಿಮೆಗೆ ಅಮಾವಾಸ್ಯೆಗೆ ಬರ್ತೀನಿ. ಏನದು ದೀಪ ಎಲ್ಲ ಹಚ್ಚಲ್ಲ? ಅದೆಲ್ಲ ಹಚ್ಚಿದ್ದೀನಿ ಸರ್, ಒಳ್ಳೇದಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಈ ಥರ ಪೂಜೆ ಮಾಡಬೇಕು, ನಮ್ಮ ಅಕ್ಕವ್ರು ಕರ್ಕೊಂಡ್ಬಂದಿದ್ದಾರೆ. ಓಕೆ, ಅಂದರೆ ನಿಮಗೆ ಸಂಕಷ್ಟ ಅಂದರೆ ಮೀನ್ಸ್ ಹಣಕಾಸು ಇದನ್ನ ಅಥವಾ ಮನಸ್ಥಿತಿ ನೆಮ್ಮದಿ? ಓಕೆ, ಇದು ಎಷ್ಟು ಸಲ ಬರ್ತಾರೆ ಸರ್ ಕ್ಷೇತ್ರಕ್ಕೆ? ಫಸ್ಟ್ನೇ ಟೈಮ್. ಫಸ್ಟ್ ಏನು ಅನ್ಸುತ್ತೆ ಸರ್ ಬಂದಿದ್ದೀವಿ, ನೋಡೋಣ. ಈ ಕೂಶ್ಮಂಡ ರೀತಿ ಮಾಡ್ತಾ ಇದ್ದೀರಾ, ನಿಮಗೆ ಬೇರೆ ಕಡೆ ಎಲ್ಲೂ ಇಲ್ಲ ಬೆಂಗಳೂರು ಆಲ್ಮೋಸ್ಟ್. ಇದು ವಿಶೇಷತೆ, ಈ ವರದರಾಜೇಶ್ವರ ಸ್ವಾಮಿ ವಿಶೇಷತೆ ಏನು ಹೇಳ್ತೀರಾ ನೀವು? ಅದೇ ಸರ್, ಬಂದಿದ್ದೀವಿ ಈಗ ಕೇಳ್ಕೊಂಡು ನೋಡೋಣ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಎಲ್ಲಿಂದ ಬಂದಿರೋದು? ನಮ್ಮದು ಚಿಕ್ಕಮಗಳೂರು. ಚಿಕ್ಕಮಗಳೂರಿಂದ? ಓ, ನೀವು ಇರೋದೇ ಅಲ್ಲ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಅಂದರೆ ನಿಮ್ಮ ಅಕ್ಕವರು ಬೆಂಗಳೂರಲ್ಲಿ ಇರೋದು? ಓಕೆ, ಥ್ಯಾಂಕ್ ಯು, ಒಳ್ಳೇದಾಗಲಿ. ನಮಸ್ತೆ ಸರ್. ಸೊ ಈ ಕ್ಷೇತ್ರಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸರ್? ನಾವು ಹತ್ರ 1 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಈ ಕ್ಷೇತ್ರಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸರ್? ಹತ್ತಿರ 1 ವರ್ಷದ ಮೇಲೇನಾಗಿದೆ. 1 ವರ್ಷದ ಮೇಲೇನೇ ಆಗಿದೆ. ಓಕೆ, ಎಷ್ಟು ಈ ಥರ ದೀಪನ ಎಷ್ಟು ದಿನದಿಂದ ಹಚ್ತಾ ಇದ್ದಾರೆ? ನಾವು ದೇವರಿಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವರಿಗೆ ಭಯ ಪಡ್ತೀವಿ, ದೇವ್ರಿಗೆ ಮಾಡ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಓಕೆ, ಅದಕ್ಕೋಸ್ಕರ ಏನೋ ನಮ್ಮ ಹುಡುಗರು, ನಮ್ಮ ಮನೆಯವರು ಇಲ್ಲಿ TV ನಲ್ಲಿ ಬಂದಿತ್ತು, ನೋಡಬೇಕು, ಮಾಡಬೇಕು, ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ರು. ಬರ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗ್ತದೆ. ಹೆಂಗೆ ನಾವು ಯಾರಿಗೂ ಏನೋ ನಾವು ಮೋಸ ಮಾಡೋದಕ್ಕೆ, ದ್ರೋಹ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಕರೆಕ್ಟಾಗಿರಬೇಕು ಅಂತ ನಮ್ಮ ಆತ್ಮದಲ್ಲಿ ನಾವು ತಿಳ್ಕೊಂಡಿರ್ತೀವಿ.
ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ. ಬೇರೆ ಇನ್ನೊಬ್ರದ್ದು ಅದು ಇದು ನಮಗೇನು ಗೊತ್ತಿಲ್ಲ ಅಷ್ಟು. ಅಲ್ಲ, ನಿಮಗೆ ಸ್ಟಾರ್ಟಿಂಗ್ ಬಂದಾಗಲಿ ಅಂತ ಈ ಹಿಂದಿಗೆ ನಿಮ್ಗೆ ಏನೋ ಒಂದು ಪಾಸಿಟಿವ್ನೆಸ್ ಒಂದು ಏನು ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ, ನಾರ್ಮಲ್. ಎಲ್ಲಿಂದ ಬರ್ತಾರೆ ನೀವು? ನಾವೀಗ ಉಳುಮಾವಲ್ಲಿದ್ದೀವಿ. ಉಳಿಮಾವು. ವರದರಾಜೇಶ್ವರ ದೇವಸ್ಥಾನ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಇಲ್ಲಿನ ವಿಶೇಷತೆ ಏನು ಗುರುಗಳೇ? ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಪ್ರಾರಂಭ ಆಗಿದ್ದೇ ಒಂದು ರೋಚಕ ಕಥೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲಿಗೆ ಈ ಒಂದು ಊರಿನ ಜನ, ಸುತ್ತಮುತ್ತ ಜನ ಎಲ್ಲ ಬರೋಕ್ಕೆ ಒಂದು ಯೋಗ ಕ್ಲಾಸ್ ಮಾಡಿದ್ವಿ. ಈ ಯೋಗ ಕ್ಲಾಸ್ಗೆ ಸುಮಾರು ಒಂದು 150ರಿಂದ 200 ಜನ ಪ್ರತಿನಿತ್ಯ ಬರೋರು. ಸುಮಾರು 11 ಕಿಲೋಮೀಟರ್ ದೂರದಿಂದ ಸಹ ಜನ ಇಲ್ಲಿ ಬರೋರು. ಆಗ ಇಲ್ಲಿ ನಮ್ಮ ತಾಯಿಯ ಒಂದು ಗದ್ದಿಗೆಯನ್ನು ಇಲ್ಲಿ ಪ್ರಥಮವಾಗಿ ನಾವು ಮಾಡಿದ್ವಿ. ಇಲ್ಲೇ ಆ ಗದ್ದಿಗೆಗೆ ಇಲ್ಲಿ ಬರುವಂಥ ಯೋಗ ಜನ ಎಲ್ಲ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗುವಂಥವ್ರು. ಪ್ರತಿನಿತ್ಯ ಸಾಯಂಕಾಲ ಆ ಗದ್ದಿಗೆಗೆ ಪೂಜೆಯನ್ನು ಮಾಡಿಕೊಂಡು ಹಳ್ಳಿ ಜನ ಎಲ್ಲ ಹೋಗುವಂಥವ್ರು. ಹಾಗೆ ಕ್ರಮೇಣ ಒಂದು ದಿನ ಕನಸಿನಲ್ಲಿ ಒಬ್ಬರು ಋಷಿಗಳು ಕಾಣಿಸ್ಕೊತಾರೆ ನನಗೆ. ಋಷಿಗಳು ಕಾಣಿಸ್ಕೊಂಡಾಗ ಅವರು ಬಿಳಿ ಗಡ್ಡಧಾರಿ, ಬಿಳಿ ವಸ್ತ್ರಧಾರಿ ಆಗಿರ್ತಾರೆ. ಅಂಥವ್ರು ಬಂದು ಈ ಒಂದು ಗದ್ದಿಗೆ ಮುಂದೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ನೀನು ಅಂತ ಹೇಳ್ತಾರೆ. ನಾನು ಆಶ್ಚರ್ಯ ಆಯಿತು, ಇದೇನಪ್ಪ ಇದು ಕನಸಲ್ಲಿ ಈ ಥರ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತವ್ರೆ ಅಂತ ಆಶ್ಚರ್ಯ ಆಯಿತು ನನಗೆ. ಆ ಶಿವಲಿಂಗನ ಹೇಗೆ ಪ್ರತಿಷ್ಠಾಪನೆ ಮಾಡೋದು? ಯಾವುದೇ ದೇವಸ್ಥಾನ ನಿರ್ಮಾಣ ಮಾಡ್ಬೋದು, ಆದರೆ ಶಿವನ ಪ್ರತಿಷ್ಠಾಪನೆ ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂಥೇಳಿ ನಾನು ಪುರಾಣಗಳಲ್ಲಿ ಓದಿರುವಂಥದ್ದು ನಾನು ಅಂದ್ಕೊಂಡಿದ್ದೆ. ನಮ್ಮ ಕೈಯಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ನನ್ನೆಲ್ಲ ಒಂದು ಪ್ರಶ್ನೆ ಮೂಡಿತ್ತು. ಆಗ ಒಂದು 3 ದಿನಗಳ ನಂತರ ಒಂದು ಉತ್ತರ ಭಾರತದಿಂದ ಒಬ್ಬರು ಕರೆಯನ್ನು ಮಾಡ್ತಾರೆ. ಗುರುಗಳೇ, ನರ್ಮದಾ ನದಿ ತೀರದ ಒಂದು ಕೆಂಪು ಶಿವಲಿಂಗ ಸಿಕ್ಕಿದೆ, ಅದನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ, ಹೆಂಗೋ ಇಲ್ಲಿ ಕನ್ಸಲ್ಲಿ ಬಂದು ಆ ಮುನಿಗಳು ಹೇಳಿದ್ದಕ್ಕೋ ಇವರು ಕರೆ ಮಾಡಿ ಹೇಳಿದ್ದಕ್ಕೋ ಎಲ್ಲ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತು. ಹಾಗಾಗಿ ಆ ಲಿಂಗವನ್ನು ಇಲ್ಲೇ ತರಿಸ್ಕೊಂಡು ಶಿವನ ನಾವು ಇಲ್ಲಿ ಪ್ರತಿಷ್ಠಾಪನೆಯನ್ನು ನಾವು ಮಾಡ್ತೀವಿ. ಆ ಪ್ರತಿಷ್ಠಾಪನೆ ಮಾಡಿದಾಗ ಭಯಂಕರವಾದ ಒಂದು ಗಾಳಿ, ಗುಡುಗು, ಸಿಡ್ಲು. ನಾವು ಮನೇಲಿ ಕೂತಿರ್ತೀವಿ, ಮನೆಯಲ್ಲೇ ಬೆಂಕಿಗೆ ಆಹುತಿ ಆಯ್ತೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಪ್ರಕಾಶಮಾನ ಒಂದು ಬೆಳಕು, ಅಷ್ಟು ಶಬ್ದವಾದ ಒಂದು ಸಿಡ್ಲು ಬಡೀತು. ನಮಗೆ ಆಶ್ಚರ್ಯ ಆಯಿತು. ಈ ಒಂದು ಶಿವನ ಒಂದು ಪ್ರತಿಷ್ಠಾಪನೆ ಮಾಡುವಾಗ ಈ ರೀತಿ ಒಂದು ಸನ್ನಿವೇಶ ಅನ್ನಿಸ್ತು. ಹಾಗೆ ಒಂದು ಕಪ್ಪೆ, ನಾವು ಶಿವನ ಪ್ರತಿಷ್ಠಾಪನೆ ಮಾಡಿ ಈ ಕಡೆ ತಿರುಗ್ತೀವಿ, ಇದ್ದಕ್ಕಿದ್ದಂಗೆ ಒಂದು ಕಪ್ಪೆ ಬಂದು 3 ಪ್ರದಕ್ಷಿಣೆಯನ್ನು ಮಾಡುತ್ತೆ ಶಿವಲಿಂಗವನ್ನು. ಅದು ಎಲ್ರಿಗೂ ಅವತ್ತು ನಿಜಕ್ಕೂ ಅಲ್ಲಿ ನಡೆದಿರುವಂಥ ನಮಗೆಲ್ಲ ತುಂಬ ಆಶ್ಚರ್ಯ ಆಯಿತು. ಇದೇನಪ್ಪ ಇದು 3 ಪ್ರದಕ್ಷಿಣೆ ಮಾಡಿ ಆ ಮುಂಬಾಗಿಲ ಮುಖಾಂತರ ಕಪ್ಪೆ ಒಂದು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ನಿಜಕ್ಕೂ ಒಂದು ಸತ್ಯ ಒಂದು ಅರಿವಾಯಿತು ನಮಗೆ. ಹಾಗೆ ನಾನು ಕೆಲವರು ವಿಚಾರಿಸಿದಾಗ ಆ ಸಿಡ್ಲು ಬಡ್ದಿರುವಂಥದ್ದು ಶಿವನೇ ಬಂದು ನಾನು ಇಲ್ಲಿ ವಾಸ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಒಂದು ಸಂಕೇತ ಸೂಚನೆ ಮಾಡಿದ್ದೇನೆ ಅಂಥೇಳಿ ನನಗೆ ಹಿರಿಯರು ಹೇಳಿದರು. ನಿಜಕ್ಕೂ ಆಶ್ಚರ್ಯ ಆಯಿತು. ಹಾಗೆ ಕ್ರಮೇಣ ಶಿವರಾತ್ರಿ ಬಂತು. ಶಿವರಾತ್ರಿಯ ರಾತ್ರಿ ಒಂದು 12:30, 1 ಗಂಟೆಯಲ್ಲಿ ಒಬ್ಬರನ್ನ ಕರೆಯನ್ನು ಮಾಡ್ತಾರೆ. ಉತ್ತರ ಭಾರತದಿಂದ ಒಬ್ಬರು ಅಘೋರಿಗಳು ಬಂದಿದ್ದಾರೆ, ನಿಮ್ಮ ದೇವಸ್ಥಾನವನ್ನು ನೋಡಬೇಕು ಅಂತ ಕೇಳ್ತಾರೆ. ನನಗೂ ಆಶ್ಚರ್ಯ. ಅಷ್ಟೊತ್ತಲ್ಲಿ ರಾತ್ರಿಯಲ್ಲಿ 1:15, 2 ಗಂಟೆ ಸುಮಾರಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಹಾಗೆ ನಾನು ಬರೋಕ್ಕೆ ಹೇಳಿದೆ. ಸುಮಾರು ಒಂದು 2:15, 2:30 ಸುಮಾರಿಗೆ ಬರ್ತಾರೆ ರಾತ್ರಿ. ಶಿವರಾತ್ರಿಯ ಮುಂದಿನ ಅಮಾವಾಸ್ಯೆಯ ರಾತ್ರಿ ಬಂದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಶಿವಲಿಂಗವನ್ನು ನೋಡಿ ತುಂಬ ಶಕ್ತಿದಾಯಕ ಇದೆ, ಇದು ಮುಂದಿನ ದಿನಗಳಲ್ಲಿ ಇದೊಂದು 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಏನು ಹೇಳಿದ್ರು, ಅವರು ಹೋದರು ಅಂದ್ಕೊಂಡು ಅವರು ಅಷ್ಟು ಮಾಡಲಿಲ್ಲ. ಕೇರಳಲ್ಲಿ ಒಂದು ಹೋಮಗಳು ನಡೆಯುತ್ತೆ. ಅಲ್ಲಿ ಸುಮಾರು 100 ಕುಂಡಗಳನ್ನ ಹಾಕಿರ್ತಾರೆ. ಅಂಥ ಒಂದು ಸ್ಥಳಗಳಲ್ಲಿ ಹೋಗಿ ಲಕ್ಷಾಂತರ ಜನಗಳ ಒಂದು ಸೇರ್ಪಡೆ ಆಗಿರುತ್ತೆ. ಆ ಒಂದು ಸ್ಥಳದಲ್ಲಿ ಹೋಗಿ ಅವರು ಪೌರ್ಣಮಿ ಕಾವು ಅಂತ ಸ್ಥಳ, ಆ ಸ್ಥಳದಲ್ಲಿ ನಿಂತು ಅವರು ಅಷ್ಟು ಲಕ್ಷಾಂತರ ಜನರ ಮುಂದೆ ಒಂದು ಮಾತನ್ನು ಹೇಳ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಒಂದು 13ನೇ ಜ್ಯೋತಿರ್ಲಿಂಗ ಆಗಿದೆ ಅಂತ ಹೇಳ್ತಾರೆ. ನಮಗೆ ನಿಜಕ್ಕೂ ಅದು ಆಶ್ಚರ್ಯ ಆಯಿತು. ನಿಜಕ್ಕೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಆರೋಗ್ಯ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ದರೂ ಆದಷ್ಟು ಬೇಗ ನಿವಾರಣೆ ಆಗ್ತಾಯಿದೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಸಂತಾನ ಸಮಸ್ಯೆ ಇರ್ಬೋದು, ಭೂಮಿ ವ್ಯಾಜ್ಯಗಳಿರ್ಬೋದು, ದಾಂಪತ್ಯ ಜೀವನದಲ್ಲಿರ್ಬೋದು. ಒಬ್ಬರು ಬರ್ತಾರೆ, ನಾಳೆ ಬೆಳಗ್ಗೆ ಡೈವೋರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಬರ್ತಾರೆ. ಇವತ್ತು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನೇನು ಈ ಗೇಟ್ ದಾಟಿರೋದಿಲ್ಲ, ಆ ಕಡೆಯಿಂದ ಪತ್ನಿ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ, ಇಲ್ಲ ರೀ ಡೈವೋರ್ಸ್ ಬೇಡ, ಇಬ್ಬರು ಒಂದಾಗಿರೋಣ ಅಂತ ಹೇಳಿ ಮಾತಾಡ್ತಾರೆ. ನಿಜಕ್ಕೂ ಅವರು ಹೋದಂಥ ವ್ಯಕ್ತಿ ಬಂದು ನನಗೆ ಹೇಳ್ತಾರೆ, ಗುರುಗಳೇ ಹಿಂಗಾಯಿತು. ನಿಜಕ್ಕೂ ಆಶ್ಚರ್ಯ. ವರ್ಷಾಂಗಟ್ಟಲೆ ಇದ್ದಂಥ ಒಂದು ಸಮಸ್ಯೆ ಈ ರೀತಿ ಸುಲಭದಲ್ಲಿ ನಮಗೆ ಕ್ಲಿಯರ್ ಆಯಿತು ಅಂತ ಹೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಹಾಗೆ ಒಂದು ಹುಡುಗಿಯನ್ನು ಅತ್ತೆ ಮತ್ತು
ಗಂಡ ಇಬ್ಬರು ಆ ಹುಡುಗಿನ ಹೊತ್ಕೊಂಡ್ಬರ್ತಾರೆ. ನಾವು ಏನಪ್ಪ ಇದು ಗಾಡಿ ಇಳಿಸ್ಕೊಂಡು ಹೊತ್ಕೊಂಡ್ಬರ್ತಾವ್ರು ಇಬ್ಬರು ಅಂದ್ಕೊತೀವಿ. ಕಾಲು ಆ ಹುಡುಗಿಗೆ ಸುಮಾರು ಒಂದು ಕಾಲಷ್ಟು ಅಡಿ ದಪ್ಪ ಆಗೋಗಿರುತ್ತೆ. 2 ಕಾಲು ಊತ ಬಂದ್ಬಿಟ್ಟಿರುತ್ತೆ. ಅವ್ರು ಬಂದು ಇಲ್ಲಿ ಹೋಮದಲ್ಲಿ ಕೂಡ್ತಾರೆ. ಅವ್ರು ಎಷ್ಟೋ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಿರ್ತಾರೆ, ಆದರೆ ಅದು ನಿವಾರಣೆ ಆಗಿರೋದಿಲ್ಲ. ಇಲ್ಲಿ ಬಂದು ಹೋಮ ಕೂತು ಮಾರನೇ ದಿನ ಆ ಹುಡುಗಿ ಎದ್ದು ನಡೀತಾಳೆ. ಇವೆಲ್ಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ಕಾಲು ಊತ ಎಲ್ಲ ಪೂರ್ತಿ ಕಡಿಮೆ ಆಗೋಗಿರುತ್ತೆ. ನಾವು ನಾರ್ಮಲಾಗಿ ಏನು ಮನುಷ್ಯ ನಡೀತಾನೆ ಆ ಥರ ನಡೀತಾರೆ, ಅವ್ರಿಗೂ ಸಹ ಆಶ್ಚರ್ಯಚಕಿತರಾಗ್ತಾರೆ. ಇವೆಲ್ಲ ಈ ರೀತಿ ಅನೇಕ ಆರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಇಲ್ಲೇ ಸುತ್ತಮುತ್ತಲಿನ ಜನ ಇರ್ಬೋದು, ಏನೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಿ ಇಲ್ಲೇ ನಡೆಯುವಂಥ ಮಹಾಪ್ರತ್ಯಂಗಿರ ಹೋಮ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಸಾಕಷ್ಟು ಜನರು, ನೂರಾರು ಜನರು ಸೇರ್ತಾರೆ, ಈ ಹೋಮದಲ್ಲಿ ಪಾಲ್ಗೊಳ್ತಾರೆ. ಈ ಹೋಮದಲ್ಲಿ ಪಾಲ್ಗೊಂಡು ನಮಗೆ ಒಳ್ಳೆಯದಾಯಿತು ಅಂತ ಹೇಳುವಂಥ ಲಕ್ಷಾಂತರ ಜನರನ್ನು ನಾವು ಈ ಒಂದು 4 ವರ್ಷದಲ್ಲಿ ಈ ದೇವಸ್ಥಾನದಲ್ಲಿ ಕಂಡಿದ್ದೀವಿ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ಕೂಷ್ಮಾಂಡ ಆರತಿ ಬಹಳ ಮುಖ್ಯವಾಗಿ ಮಾಡ್ತಾರೆ. ಕೂಷ್ಮಾಂಡ ಆರತಿ ಅದು ಸಹ ಕೂಷ್ಮಾಂಡ ಬಂದು ರಾಹುಗ್ರಹಕ್ಕೆ ಆಧಿಪತ್ಯ ಆಗಿರೋದ್ರಿಂದ, ರಾಹುಗ್ರಹ ಅಂತ ಹೇಳಿದಾಗ ಜಾತಕದಲ್ಲಿ ಕೆಲವೊಬ್ಬರು ರಾಹು ದೋಷ ಇದ್ದಂಥವ್ರು, ನಾಗದೋಷ ಇದ್ದಂಥವ್ರು, ಸರ್ಪದೋಷ ಇದ್ದಂಥವ್ರು ಅಂಥವರೆಲ್ಲ ಬಂದು ಇಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡಿ ತಮ್ಮ ದೋಷಗಳನ್ನ ನಿವಾರಣೆ ಮಾಡ್ಕೊತ ಬಂದವರು ಸಾವಿರಾರು ಜನ ನಮಗೆ ಕಾಣಸಿಗ್ತಾರೆ ಇಲ್ಲಿ. ಹಾಗೆ ಈ ಒಂದು ಕ್ಷೇತ್ರ ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲೆಗೆ ಅಲ್ಲ, ಇಡೀ ರಾಜ್ಯಾದ್ಯಂತ ಜನರು ಬರ್ತಾರೆ. ಹೊರ ರಾಜ್ಯಗಳಿಂದ ಸಹ ಜನರು ಬರ್ತಾರೆ. ಲಂಡನ್ನಿಂದ ಸಹ ಜನ ಬಂದಿದ್ದಾರೆ ಇಲ್ಲಿ. ಹಾಗೆ ದುಬೈಯಿಂದ ಸಹ ಈ ಜನನ ಈ ಒಂದು ದೇವಸ್ಥಾನವನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ನಮಗೂ ಒಂದು ಆಶ್ಚರ್ಯ ಆಗುತ್ತೆ. ನಾವು ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಈ ಒಂದು ಶಿವಲಿಂಗ ಇಷ್ಟೊಂದು ಪ್ರಸಿದ್ಧಿ ಆಗ್ತಾ ಇದೆಯಾ, ಮತ್ತು ಅಗೋರಿಗಳು ಹೇಳಿದ್ದ ಮಾತು ಎಲ್ಲೋ ನಿಜ ಆಗ್ತಾ ಇದೆ ಅನಿಸುತ್ತೆ. ಹಾಗೆ ಒಬ್ಬರು ಇಸ್ರೋಯಿಂದ ಒಬ್ಬರು ವಿಜ್ಞಾನಿಗಳು ಬರ್ತಾರೆ. ಗುರುಗಳೇ, ಮುಂದೊಂದು ದಿನ ನಾವು ಏನು ತಿರುಪತಿ ಒಳಗೆ ನಿಂತ್ಕೊತೀವಿ ನಾವು ವಿಜ್ಞಾನಿಗಳು, ಆ ಒಂದು ವೈಬ್ರೇಷನ್ನು ನಮಗೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಕಂಡು ಬರ್ತಾ ಇದೆ. ಮುಂದೊಂದು ದಿನ ಈ ಕ್ಷೇತ್ರ ವಿಶ್ವಪ್ರಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಜರುಗುವಂಥ ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮ ಸಾಕಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ. ಪ್ರತಿನಿತ್ಯ ದೇವಸ್ಥಾನ ಪೂಜೆ ಜರುಗುತ್ತೆ. ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾರೆ, ಕೂಷ್ಮಾಂಡ ಆರತಿಯನ್ನು ಮಾಡ್ತಾರೆ. ತಮ್ಮ ಇಚ್ಛೆಗಳನ್ನು ಇಲ್ಲೇ ಈಡೇರಿಸ್ಕೊಂತಾರೋ ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಣ ಮುಂದೆ ಇದೆ. ಕೂಷ್ಮಾಂಡ ಆರತಿ ಅಂದರೆ ಏನು ಗುರುಗಳೇ? ಕೂಷ್ಮಾಂಡ ಆರತಿ ಅಂತ ಹೇಳಿದ್ರೆ, ಕೂಷ್ಮಾಂಡ ಅಂತ ಹೇಳಿದ್ರೆ ನಾವು ಸಂಸ್ಕೃತದಲ್ಲಿ ಬೂದ್ಗುಂಬಳಕಾಯನ್ನು ನಾವು ಕೂಷ್ಮಾಂಡ ಅಂತ ಹೇಳ್ತೀವಿ. ಆ ಕೂಷ್ಮಾಂಡ ಆರತಿ ನಾನು ಹೇಳಿರೋ ಹಾಗೆ ಕೂಷ್ಮಾಂಡ ಬಂದು ರಾಹುಗ್ರಹಕ್ಕೆ ಪ್ರತ್ಯೇಕವಾಗಿರುತ್ತೆ. ರಾಹುಗ್ರಹದ ದೋಷ ಇರುವಂಥವರು ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸಿದ್ದೇ ಆದರೆ ಇಲ್ಲಿ ಯಾವುದೇ ರೀತಿಯಾದ ಆಡಂಬರದ ಖರ್ಚು ಪೂಜೆ ಖಂಡಿತ ಇಲ್ಲ ದೇವಸ್ಥಾನದಲ್ಲಿ. ಇಲ್ಲಿ ಸಿಂಪಲ್ಲಾಗಿ ಒಂದು ಕುಂಬಳಕಾಯಿ ದೀಪ ಹಚ್ಚಬೇಕು, ಹೋಮದಲ್ಲಿ ಪಾಲ್ಗೊಳ್ಬೇಕು ಅಷ್ಟೇ. ಖಂಡಿತವಾಗಿ ಅನೇಕ ಒಳಿತನ್ನು ಕಂಡಂಥವರು ಸುಮಾರು ಜನ ನಮಗೆ ಸಿಗ್ತಾರೆ. ಮತ್ತು ಮೈಸೂರು ಮಹಾರಾಜರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ತಿಳಿಸ್ಬಿಟ್ಟು. ಹೌದು, ಮೈಸೂರು ಮಹಾರಾಜರಿಗೂ ಸಹ ಈ ಒಂದು ಕ್ಷೇತ್ರದ ಬಗ್ಗೆ ಒಬ್ಬರು ತಿಳಿಸ್ತಾರೆ. ಅವರು ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಕನ್ನಡದ ಹೆಸರಾಂತ ನಟ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಹ ಇಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಇನ್ನು ಅನೇಕ ನಟ ನಟಿಯರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಭೇಟಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ಕೆಲವರು ಅನೇಕ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಅವರ ಹೆಸರುಗಳು ಹೇಳೋದು ಅಷ್ಟು ಸಮಂಜಸ ಅಲ್ಲ ಅನಿಸುತ್ತೆ. ಅನೇಕ ನಟ ನಟಿಯರು, ರಾಜಕಾರಣಿಗಳು ಈ ಕ್ಷೇತ್ರವನ್ನು ದರ್ಶನ ಮಾಡಿ ಅವರಲ್ಲಿ ಇರಿದಂಥ ಒಂದು ಕಷ್ಟಗಳನ್ನು ದೂರ ಮಾಡ್ಕೊಂಡಿರುವಂಥ ಉದಾಹರಣೆಗಳು ನಮಗೆ ಸಿಗುತ್ತೆ. ಈ ದೇವಸ್ಥಾನದ ಪೂರ್ತಿ ಅಡ್ರೆಸ್ ಹೇಳೋದಾದರೆ ಯಾವ ಕಡೆಯಿಂದ ಬರಬೇಕು? ಈ ದೇವಸ್ಥಾನಕ್ಕೆ ನೀವು ಬರೋದಾದರೆ ಮೈಸೂರು ರಸ್ತೆ ವಂಡರ್ಲಾ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಬೆಂಗಳೂರು ಕಡೆಯಿಂದ ಬಂದು ವಂಡರ್ಲಾ ಸ್ಟಾಪ್ ಇಳ್ಕೊಬೇಕಾಗತ್ತೆ, ಅಥವಾ ಮೈಸೂರು ಕಡೆಯಿಂದ ಬಂದು ವಂಡರ್ಲಾ ಸ್ಟಾಪ್ ಇಳ್ಕೊಬೇಕಾಗತ್ತೆ. ವಂಡರ್ಲಾ ಸ್ಟಾಪ್ ಇಳ್ಕೊಂಡ್ರೆ ಬಸ್ಸಲ್ಲಿ ಬರೋಂಥವ್ರು ಅಥವಾ ಇನ್ಯಾವುದೋ ಒಂದು ತಮಗೆ ಗಾಡಿ ಅನುಕೂಲ ಇಲ್ಲದೇ ಇರೋಂಥವರು ವಂಡರ್ಲಾ ಸ್ಟಾಪನ್ನು ಇಳ್ಕೊಂಡು ಅಲ್ಲಿ ಆಟೋಗಳು ಇರ್ತವೆ. ನೀವು ಅಲ್ಲಿ ಕೇಳಿದ್ರೆ ಆಟೋ ರಿಕ್ಷಾ ಅವರು ಇಲ್ಲಿ ಕರ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ. ವಾಹನದ ಒಂದು ಸೌಲಭ್ಯ ಇರೋವಂಥವ್ರು ವಂಡರ್ಲಾಯಿಂದ ರೈಟ್ ತೊಗೋಬೇಕು. ವಂಡರ್ಲಾಯಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಬಂದರೆ ಜಡೇನಹಳ್ಳಿ ಅಂತ ಊರು ಸಿಗುತ್ತೆ. ಜಡೇನಹಳ್ಳಿಯಲ್ಲಿ ಅಲ್ಲಿ ಒಂದು ಬೋರ್ಡು ಹಾಕಿದ್ದೀವಿ, ವಿಶ್ವಪ್ರಸಿದ್ಧ ಕೆಂಪು ಶಿವಲಿಂಗ ಅಂತೇಳಿ. ಮತ್ತು ಶಿವಲಿಂಗ ನಾನು ಸಣ್ಣ ವಯಸ್ಸಿಂದ ನೋಡಿರೋಂಥದ್ದು ಕಪ್ಪು ಶಿಲೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ನೋಡಿರೋವಂಥದ್ದು ಅದೇ. ಇದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಏಕೈಕ ಕೆಂಪು ಶಿವಲಿಂಗ ಶ್ರೀ ವರದರಾಜೇಶ್ವರ ಶಿವಲಿಂಗ. ಖಂಡಿತ ಬನ್ನಿ, ತಾವೆಲ್ಲರೂ ಬಂದು ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ಸಂಕಷ್ಟಗಳಿಂದ ದೂರ ಆಗ್ಬೋದು ಅನ್ನೋದ್ರಲ್ಲಿ 2 ಮಾತಿಲ್ಲ. ನಮಸ್ತೆ. ನಮಸ್ಕಾರ. ತಾವು ಎಲ್ಲಿಂದ ಬಂದಿರೋದು? ಮೊದಲನೇ ಸತಿ ಬಂದಿರೋದಾ, ಮುಂಚೆ ಬರ್ತಾ ಇದ್ರಾ? ಸರ್, ನಾನು 1.5 ವರ್ಷದಿಂದ ರೆಗ್ಯುಲರಾಗಿ ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇದ್ದೀನಿ ಸರ್. ಓಕೆ. ಸೊ ನಾನು ಯಲಹಂಕದಿಂದ ಬರ್ತೀನಿ. ಸೊ ಅಪ್ ಆ್ಯಂಡ್ ಡೌನ್ ನನಗೆ ಆಲ್ಮೋಸ್ಟ್ 120 ಕಿಲೋಮೀಟರ್ ಆಗುತ್ತೆ ಒಂದು ಸತಿ ಬಂದು ಹೋಗೋದಕ್ಕೆ. ಬಟ್ ವಿತೌಟ್ ಫೇಲ್ ಪ್ರತಿ ಅಮಾವಾಸ್ಯೆಗೆ ನಾನು ಇಲ್ಲಿ ಬಂದು ಹೋಗ್ತೀನಿ ಪ್ರತಿ ತಿಂಗಳು. ಎಸ್.
ಸೊ ಏನು ಅಭಿವೃದ್ಧಿ ಆಯಿತು ಅಂದರೆ ಮೀನ್ಸ್ ಮುಂಚೆ ಇದ್ದಂಥ ಪರಿಸ್ಥಿತಿ ಅಥವಾ ನಿಮ್ಮ ಮನಸ್ಥಿತಿ ಹೇಗಿದೆ? ನಾನು ಭಗವಂತನ ಹತ್ರ ನಾನು ಏನೂ ಕೇಳಿಲ್ಲ ಇದುವರೆಗೂ. ನಾನು ಕೇಳೋಕ್ಕೆ ಮುಂಚೆನೇ ಪ್ರತಿಯೊಂದು ನನಗೆ ಒಳ್ಳೆಯದೇ ಆಗ್ತಾ ಇದೆ. ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ. ಸೊ ನನ್ನ ಮಕ್ಕಳಿಗೆ ಎಲ್ಲ ಒಳ್ಳೆ ಎಜುಕೇಷನ್. ಸೊ ಹಂಗಾಗಿ ನಾನು ಏನು ಕೇಳುವಂಥ ಪ್ರಮೇಯನೇ ಬಂದಿಲ್ಲ. ಇಲ್ಲ, ಒಟ್ಟಿನಲ್ಲಿ ನಿಮಗೆ ನಿಮ್ಮ ಕಷ್ಟ ಏನಿತ್ತು ಅದಾಗೆ ಬಗ್ಗೆ 100% ಆಗ್ತಾ ಇದೆ. ಓಕೆ, ಏನು ಬಿಸ್ನೆಸ್ ಮಾಡ್ತೀರಾ ಸರ್? ಸರ್ ನಂದು ಇದು ಏನೋ LPG ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಇದೆ. ಓಕೆ, ಮತ್ತು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದೀನಿ. ಸೊ ಮುಂಚೆ ಪರಿಸ್ಥಿತಿಗೂ ಈಗೂ ತುಂಬ ಬದಲಾವಣೆ ಆಗಿದೆ. 100% ಡಬಲ್ ಆಗಿದೆ ಬಿಸ್ನೆಸ್ ನನಗೆ. ಡಬಲ್ ಆಗಿದೆ? ಎಸ್. ಓಕೆ, ಹಂಗಾಗಿ ದೇವ್ರ ಮೇಲೆ ತುಂಬ 100% ಇದೆ ಸರ್. ನಾನು ಪ್ರತಿ ಅಮಾವಾಸ್ಯೆಗೆ ವಿತೌಟ್ ಫೇಲ್ ಬರ್ತೀನಿ. ಓಕೆ. ಹೊಸದಾಗಿ ಬರುವಂಥ ಭಕ್ತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸದಾಗಿ ಬರುವಂಥ ಭಕ್ತಾದಿಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೂ ಕೇಳಬೇಡಿ, ನೀವು ಬನ್ನಿ, ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಳ್ಳಿ, ಭಕ್ತಿಪೂರ್ವಕ ಏನೇ ಪ್ರಾರ್ಥನೆ ಇದು ಮಾಡಿ ಅಷ್ಟೇ. ನನಗೆ ಅದು ಕೊಡು ಇದು ಕೊಡು ನಾನು ಯಾವತ್ತೂ ಕೇಳಿಲ್ಲ, ಬಟ್ ನನಗೆಲ್ಲ ಆಗ್ತಾಯಿದೆ. ಜಸ್ಟ್ ದೇವ್ರನ್ನ ದರ್ಶನ ಮಾಡೋದು. ಎಸ್, ದರ್ಶನ ಮಾಡೋದು. ನಾನೊಂದು ಕೂಷ್ಮಾಂಡ ಆರತಿ ನಾನು ಮಾಡ್ತೀನಿ ಪ್ರತಿ ತಿಂಗಳು ನಾನು ಮಾಡ್ತಾ ಇದ್ದೀನಿ. ಆಗ್ತಾ ಇದೆ, ಚೆನ್ನಾಗಿ. ಎಸ್, ಹೌದು. ಕೆಲವೊಂದು ಸತಿ ಅವ್ರು ಬರಲ್ಲ, ನಾನು ಒಬ್ಬನೇ ಆದರೂ ಬಂದೇ ಬರ್ತೀನಿ. ತಪ್ಪಿಸೋದೇ ಇಲ್ಲ 100% ಇಲ್ಲ. ನಮಸ್ತೆ. ನಿಮ್ಗೆ ಏನು ಮನಸ್ಥಿತಿ? ನಮಗೆ ಇಲ್ಲಿ ಬಂದು ಹೋದಾಗಿಂದನೂ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೇನ್ ಅದೇ ಇಂಪಾರ್ಟೆಂಟ್ ಅಲ್ವಾ, ಒಂದು ಮನುಷ್ಯನಿಗೆ ಶಾಂತಿ ನೆಮ್ಮದಿನೇ ಇಂಪಾರ್ಟೆಂಟು. ಮತ್ತು ಇಲ್ಲಿ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಮತ್ತು ನಾವೇನು ಅಂದ್ಕೊಂಡಿದ್ರು ಅದು ಆಗತ್ತೆ. ಅಂದರೆ ಪ್ರತಿ ಅಮಾವಾಸ್ಯೆಗೂ ಬರಬೇಕು. ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗಿದೆ. ನೀವೇನಾದ್ರು ಅಂದ್ಕೊಂಡಿದ್ರಾ ಈ ಥರ ಒಂದು ಇಷ್ಟ ನೆರವೇರಲಪ್ಪ? ಅದು ಬಿಸ್ನೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಅಂದ್ಕೊಂಡಿದ್ವಿ. ಅದ್ರ ಪ್ರಕಾರ ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಹೆಸರು? ಶಿಲ್ಪ. ಸರ್, ನಿಮ್ಮ ಹೆಸರು? ರಾಜೇಂದ್ರ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ಮುರಳಿ ಕೃಷ್ಣ ಅಂತ. ನಾವು ಯಲಹಂಕ 5th ಫೇಸಿಂದ ಬಂದಿದ್ದೀವಿ. ಹಿಂಗೆ ನಮ್ಮ ಸ್ನೇಹಿತರೊಬ್ಬರು ಈ ಥರ ಇಲ್ಲಿ ಒಂದು ಶಿವನ ಲಿಂಗದ ದೇವಸ್ಥಾನ ಇದೆ, ಬನ್ನಿ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೇನಿದ್ದರೆ ಆ ಭಗವಂತನ ಕೃಪೆಯಿಂದ ಎಲ್ಲ ಪಾರಾಗಲಿ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಆರತಿ, ಕುಂಬಳಕಾಯಿ ಆರತಿ ಅಂತ ಹೇಳಿ ಇದು ಮಾಡಿದ್ರು. ಅದು ಆರತಿ ಮಾಡಿದ್ವಿ. ಇದೇ ನನ್ನ ಜೀವನದಲ್ಲಿ ಮೊದಲನೇ ಸಲ ಆ ಪರಮಾತ್ಮ ಶಿವನಿಗೆ ಪೂಜೆ ಸಲ್ಲಿಸೋ ಒಂದು ಅವಕಾಶ ಸಿಕ್ತು. ಈ ಕ್ಷೇತ್ರ ನೋಡಿ ತುಂಬ ನಮಗೆ ಸಂತೋಷ ಆಯಿತು. ಮನಸ್ಸು ಭಾಳ ಏನೇ ಇದ್ರೂ ಮನಸ್ಸು ಭಾಳ ಇದರಲ್ಲಿದೆ, ವಿಶಾಲವಾಗಿದೆ. ಇಲ್ಲಿ ಮನಸ್ಸು ಬಿಚ್ಚಿ ಏನು ಬೇಕಾದರೂ ಮಾತಾಡೋಕ್ಕೆ ಇದೆ. ಆದರೆ ಭಗವಂತ ಇನ್ನು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಕೇಳ್ಕೊತೀವಿ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಅವರವರ ಸಂಕಷ್ಟಗಳಿಗೆ ತಕ್ಕನಂಗೆ ಇಲ್ಲಿ ಬಂದು ಈ ಶಿವನ ಒಂದು ಇದನ್ನು ದರ್ಶನ ಮಾಡ್ತಾರೆ. ಇಲ್ಲಿ ಬರೋರೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.